ವೀಕ್ಷಕರ ನಮಸ್ಕಾರ. ಕೋಲಾರ ಲೋಕಸಭಾ ಕ್ಷೇತ್ರ ಟಿಕೆಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದ್ದಂತಹ ಕ್ಷೇತ್ರ. ಅಂದ್ರೆ ಒಂದು ಕಡೆಯಿಂದ ಮುನಿಯಪ್ಪ, ಮತ್ತೊಂದು ಕಡೆಯಿಂದ ರಮೇಶ್ ಕುಮಾರ್, ಈ ಎರಡು ಗ್ಯಾಂಗ್ಗಳ ನಡುವಿನ ಹಗ್ಗಜಗ್ಗಾಟ ಬೀದಿ ರಂಪಾಟದವರೆಗೆ ಬಂದಿತ್ತು. ಒಂದೆಡೆಯಿಂದ ಕುಟುಂಬ ರಾಜಕಾರಣ, ಮತ್ತೊಂದು ಕಡೆಯಿಂದ ಬಣ ರಾಜಕೀಯ. ಹೀಗೆ ಒಟ್ಟಾರೆಯಾಗಿ ಕೋಲಾರದ ಕಾಂಗ್ರೆಸ್ನ ಪರಿಸ್ಥಿತಿ ಮನೆಗೊಂದು 6 ಬಾಗಿಲು ಒಂದ ರೀತಿಯಾಗಿತ್ತು. ಇದು ಸ್ಥಿತಿ ಎಲ್ಲಿವರೆಗೆ ತಲುಪಿತ್ತು ಅಂತ ಹೇಳಿದ್ರೆ, ಕೋಲಾರದ ಕಾಂಗ್ರೆಸ್ ನಾಯಕರು ರಾಜೀನಾಮೆ ಪತ್ರವನ್ನು ಹಿಡಿದುಕೊಂಡು ವಿಧಾನಸೌಧದಲ್ಲಿ ಬಂದು ಕೂತಿದ್ರು. ಸೊ ಕಾಂಗ್ರೆಸ್ಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಮುನಿಯಪ್ಪಗೂ ಬೇಡ, ರಮೇಶ್ ಕುಮಾರ್ಗೂ ಬೇಡ ಅಂತ ಹೇಳಿ ಗೌತಮ್ಗೆ ಟಿಕೆಟ್ ಕೊಡೋ ಮೂಲಕ ಒಂದು ಬೀಸೋದೊಂದಿಗೆ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ. ಬಟ್ ಅಫ್ಕೋರ್ಸ್ ಕಾಂಗ್ರೆಸ್ ಮಾಡಿರೋದು ಸರಿ ಇದೆ, ಬಟ್ ಇದು ಕಾಂಗ್ರೆಸ್ನ ಒಂದು ಒಳ್ಳೆಯ ಮೂವ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಪರ್ಮನೆಂಟ್ ಅಲ್ಲ. ಮುನಿಯಪ್ಪ ಇವತ್ತು ಸೈಲೆಂಟ್ ಆಗಿರಬಹುದು, ಆದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಅದು ಯಾವಾಗ ಕಚ್ಚುತ್ತೆ ಅನ್ನೋದು ಎಲೆಕ್ಷನ್ ಮುಗಿದ ಮೇಲೆ ಗೊತ್ತಾಗೋದು. ಯಾಕಂದ್ರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯರಂತಹ ಮಾಸ್ ಲೀಡರ್ಗಳಿದ್ರು ಕೂಡ ಮುನಿಯಪ್ಪ ಅವರನ್ನ ಸೈಡ್ ಲೈನ್ ಮಾಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಕೋಲಾರದಲ್ಲಿ ಮುನಿಯಪ್ಪ ಅವರೇ ಹೈಕಮಾಂಡ್. ಕೋಲಾರದಲ್ಲಿ ಮುನಿಯಪ್ಪ ಏನಾದರೂ ಮುನಿದು ನಿಂತರೆ ಅಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗೋದು ಗ್ಯಾರಂಟಿ. ಯಾಕಂದ್ರೆ ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಬರೋಬ್ಬರಿ 7 ಸರ್ತಿ ಸಂಸದನಾಗಿ ಆಯ್ಕೆಯಾಗಿರ್ತಕ್ಕಂತಹ ವ್ಯಕ್ತಿ. ಹೈಕಮಾಂಡ್ ಜೊತೆ ಕೂಡ ಇವರ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಸೊ ಇವರ ಅಳಿಯ ಚಿಕ್ಕಪೆದ್ದಗೆ ಟಿಕೆಟ್ ಕೊಡ್ತೇವೆ ಅಂತ ಹೈಕಮಾಂಡ್ ಹೇಳಿ ಕೂಡ ಬಿಟ್ಟಿತ್ತು. ಆದರೆ ಸಿದ್ದರಾಮಯ್ಯನವರು ಇದನ್ನು ತಪ್ಪಿಸಿದ್ರು. ಸಿದ್ದರಾಮಯ್ಯ ತನ್ನ ಅಳಿಯನಿಗೆ ಟಿಕೆಟ್ ಕೊಡದಾಗಿರೋ ಹಾಗೆ ಮಾಡಿದ್ರು ಅನ್ನೋದು ಮುನಿಯಪ್ಪರಿಗೆ ಇರ್ತಕ್ಕಂಥ ಡೌಟ್. ವೀಕ್ಷಕರಿಗೆ ಮುನಿಯಪ್ಪ ಅವರು ಈ ರೀತಿ ಡೌಟ್ ಪಡೋದಕ್ಕೆ ಒಂದು ಕಾರಣ ಕೂಡ ಇದೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡೋಕ್ಕೆ ಸ್ಕೆಚ್ ಹಾಕಿದ್ರು. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿತ್ತು. ಕೋಲಾರ ಮತ್ತೆ ವರುಣ 2 ಕ್ಷೇತ್ರದಿಂದ ನಿಂತು ಎರಡು ಕ್ಷೇತ್ರದಲ್ಲೂ ಕೂಡ ಗೆದ್ರೆ ವರುಣಗೆ ರಿಸೈನ್ ಕೊಟ್ಟು ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಗೆಲ್ಲಿಸಿ ಅಪ್ಪ ಮಗ ಇಬ್ರು ಕೂಡ ವಿಧಾನಸಭೆಗೆ ಹೋಗೋ ಪ್ಲಾನ್ ಅನ್ನ ಸಿದ್ದರಾಮಯ್ಯವರು ಹಾಕೊಂಡಿದ್ರು. ಆದರೆ ಅವತ್ತು ಸಿದ್ದರಾಮಯ್ಯನವರ ಆ ಪ್ಲಾನ್ಗೆ ಎಳ್ಳು ನೀರು ಬಿಟ್ಟಿದ್ದು ಇದೇ ಮುನಿಯಪ್ಪ. ಸಿದ್ದರಾಮಯ್ಯನವರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೋಲಾರದಿಂದ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಪಟ್ಟು ಹಿಡಿದು ನಿಂತಿದ್ರು. ಸೊ ಇವತ್ತು ಅದೇ ಹಠವನ್ನ ಸಿದ್ದರಾಮಯ್ಯನವರು ಸಾಧಿಸ್ತಾ ಇದ್ದಾರಾ ಅನ್ನೋದೇ ಈಗ ಅನುಮಾನ. ಇನ್ನು ಇದು ಒಂದು ಕಥೆ. ಆದರೆ ಇನ್ನೊಂದು ಕಡೆಯಿಂದ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್, ನಿಮ್ಗೆ ಗೊತ್ತಿರಬಹುದು, ಕಳೆದ ಬಾರಿ ಚುನಾವಣೆಯಲ್ಲಿ ಸೋತರು. ಸೊ ಅವರಿಗೆ ಆ ಸೋಲಿನ ಕಹಿ ಇನ್ನೂ ಕೂಡ ಹೋಗಿಲ್ಲ, ಇನ್ನೂ ಕೂಡ ಫ್ರಸ್ಟ್ರೇಷನ್ ಅಲ್ಲೇ ಇದ್ದಾರೆ. ಸೊ ಆ ಸೋಲಿಗೆ ಕಾರಣ ಯಾರು ಅಂತ ಅವ್ರ ಹತ್ರ ಕೇಳಿದ್ರೆ ನನ್ನ ಸೋಲಿಗೆ ಕಾರಣ KH ಮುನಿಯಪ್ಪ. KH ಮುನಿಯಪ್ಪನವರು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬ ಬೆಳೆಯೋದಕ್ಕೋಸ್ಕರ, ತಮ್ಮ ಕುಟುಂಬದ ರಾಜಕಾರಣಿಗಳು ಬರೋದಕ್ಕೋಸ್ಕರ ಬೇರೆಯವರನ್ನು KH ಮುನಿಯಪ್ಪನವರು ತುಳಿತಾ ಇದ್ದಾರೆ. ಸೊ KH ಮುನಿಯಪ್ಪನವರ ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ನಾವು ಯಾರು ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಮನೆ ಮುಂದೆ ಕೂತಿದ್ರು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಒಳಪಡೆತಗಳೇ ಜಾಸ್ತಿ. ಹೊರಗಿರೋ ಶತ್ರುಗಳಿಂದ ತನ್ನ ಒಳಗಿರೋ ಶತ್ರುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ. ಈ ಮೂಲಕ ಕಾಂಗ್ರೆಸ್ ತನ್ನ ಮತ್ತೊಂದು ಭದ್ರಕೋಟೆಯನ್ನು ಕಳೆದುಕೊಳ್ಳುತ್ತಕ್ಕಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ. ವೀಕ್ಷಕರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದ ಬಲಾಬಲದ ಬಗ್ಗೆ ನೋಡೋದಾದ್ರೆ ಇದು ಒಂದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ 1952ರಿಂದ 2019ರವರೆಗೆ ಸತತವಾಗಿ ಇಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡು ಬಂದಿತ್ತು. ಇದರ ಮಧ್ಯೆ ಒಂದು ಬಾರಿ ಮಾತ್ರ ಜನತಾ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಬಟ್ 2019ರಲ್ಲಿ ಇದ್ದಕ್ಕಿದ್ದಂತೆ ಅಚ್ಚರಿಯಲ್ಲಿ ಅಚ್ಚರಿ ಎಂಬಂತೆ ಕಾಂಗ್ರೆಸ್ನ KH ಮುನಿಯಪ್ಪ ಅವರನ್ನ ಬಿಜೆಪಿಯ ಮುನಿಸ್ವಾಮಿ 2 ಲಕ್ಷಗಳ ಮತಗಳ ಅಂತರದಿಂದ ಸೋಲಿಸಿದರು. ಆದರೆ ಆ ನಂತರ ಬಂದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 0 ಸುತ್ತಿದ್ರೆ ಕಾಂಗ್ರೆಸ್ 5 ಸ್ಥಾನಗಳನ್ನು ಪಡೆದು JDS 3 ಸ್ಥಾನಗಳನ್ನು ಪಡೆದಿತ್ತು. ಇದೇ ಕಾರಣಕ್ಕೆ ಈ ಬಾರಿ ಕೋಲಾರದಲ್ಲಿ ಕುಮಾರಸ್ವಾಮಿ ಅವರು JDSನ ಪ್ರಾಬಲ್ಯ ಇರೋದ್ರಿಂದ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಬಟ್ಟನ್ನು ಹಿಡಿದಿದ್ರು. ಸೊ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟಿತ್ತು. ಈ ಮೂಲಕ ಬಿಜೆಪಿಯ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಸೊ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ KV ಗೌತಮ್ ಹಾಗೂ ಮೈತ್ರಿ ಪಕ್ಷದಿಂದ ಮಲ್ಲೇಶ್ ಬಾಬು ಅವರ ಅಭ್ಯರ್ಥಿಗಳು ಇಬ್ಬರು ಕೂಡ ಹೊಸ ಮುಖ. ಯಾವುದೇ ರೀತಿಯಾದಂತಹ ವೈಯಕ್ತಿಕ ವರ್ಚಸ್ಸು ಇಬ್ಬರಿಗೂ ಕೂಡ ಇಲ್ಲ. ಹಾಗಾಗಿ ಇದು ಘಟಾನುಘಟಿಗಳ ಚುನಾವಣೆ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಮಲ್ಲೇಶ್ ಬಾಬು ಅವರಿಗೆ JDSನ ಬೆಂಬಲ, ಅಂದ್ರೆ ಕೋಲಾರದಲ್ಲಿರ್ತಕ್ಕಂಥ JDS ಕಾರ್ಯಕರ್ತರ ಬೆಂಬಲ ಹಾಗೂ JDS MLAಗಳ ಬೆಂಬಲ ಹಾಗೂ ನರೇಂದ್ರ ಮೋದಿ ಅವರ ಅಲೆ ಪ್ಲಸ್ ಪಾಯಿಂಟ್ ಆಗಿದ್ರೆ, KV ಗೌತಮ್ ಅವರಿಗೆ 5 ಮಂದಿ ಶಾಸಕರ ಸಪೋರ್ಟ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ಈ 5 ಜನ ಶಾಸಕರ ಪೈಕಿ ಎಷ್ಟು ಜನ ಇವರ ಪರವಾಗಿ ನಿಂತುಕೊಳ್ತಾರೆ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಕೋಲಾರದಲ್ಲಿ ಒಳಪಡೆದ ಭೀತಿ ಇದೆ ಅಂತ ನಾವು ಆವಾಗಲೇ ಹೇಳಿದ್ವಿ. ಸೊ ಈ 2 ಗುಂಪುಗಳ ಪೈಕಿ ಎಷ್ಟು ಮಂದಿ ಇವರ ಪರವಾಗಿ ನಿಂತ್ಕೊಳ್ತಾರೆ, ಎಷ್ಟು ಮಂದಿ ಇವರ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅಂತಕ್ಕಂಥ ಕ್ವಶನ್ ಮಾರ್ಕ್ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಸೊ ವೀಕ್ಷಕರ, ನಿಮ್ಮ ಪ್ರಕಾರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಕ್ಕಂತಹ ಅಭ್ಯರ್ಥಿ ಯಾರು? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್.